ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗೈತಿ ಅಂಡ್ ಪ್ರತಿ ಸಾರಿ ಹಣ್ಣು ತಗೊಳಕ್ ಹೋದಾಗ ಒಂದ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಭಾಳ ಮಂದಿ ಫ್ರೂಟ್ ವೆಂಡರ್ಸ್ ಕಾಯಿನ ಹಣ್ಣು ಜಲ್ದಿ ಆಗ್ಲಿ ಅಂತ ಹೇಳಿ ಕೆಮಿಕಲ್ಸ್ ಲೈಕ್ ಎಥಿಲೀನ್, ಕ್ಯಾಲ್ಸಿಯಂ ಕಾರ್ಬೈಡ್ ಯೂಸ್ ಮಾಡ್ತಾರೋ. ಅದು ನಮ್ಮ ಬಾಡಿಗೆ ಭಾಳ ಹಾರ್ಮ್ಫುಲ್. ಸೊ ಪ್ರತಿ ಸಾರಿ ನೀವು ಹಣ್ಣು ತಗೊಳಕ್ ಹೋದಾಗ ಚೆಕ್ ಮಾಡ್ರಿ, ಎಲ್ಲರ ಕಪ್ ಮಾರ್ಕ್ ಆಯ್ತನ, ಇಲ್ಲ ಮುಟ್ಟಿ ನೋಡಿದಾಗ ಹಿಂಗ್ ಪ್ರೆಸ್ ಮಾಡಿ ನೋಡಿದಾಗ ಅದು ಫುಲ್ ಮೆತ್ತಗ ಇರಬಾರ್ದು. ಒಂದ್ ವೇಳೆ ಭಾಳ ಮೆತ್ತಗ ಇತ್ತಂದ್ರೆ ಇಟ್ ಈಸ್ ಆರ್ಟಿಫಿಷಿಯಲಿ ರೈಪನ್ ಅಂತ ಅರ್ಥ. ಅಂಡ್ ನೀವು ಮನ್ಯಾಗ ಹಣ್ಣು ತಿನ್ನೋಕಿನ್ನ ಮುಂಚೆ ಅಟ್ಲೀಸ್ಟ್ ಒಂದ್ ಅರ್ಧ ತಾಸು ಹಣ್ಣನ್ನ ಈ ತರ ಸೋಕ್ ಮಾಡಿಡ್ಬೇಕು. ಒಂದ್ ವೇಳೆ ಇದು ಸೋಕ್ ಮಾಡಿದಾಗ ಫ್ರೂಟ್ ಫ್ಲೋಟ್ ಆಗಕತ್ರ ಇಟ್ ಈಸ್ ಆರ್ಟಿಫಿಷಿಯಲಿ ರೈಪನ್ ಅಂತ ಅರ್ಥ. ಅಂಡ್ ತಿನ್ನುವಾಗ ಈ ಪೀಲ್ ತೆಗೆದ್ ಬಿಟ್ಟು ತಿನ್ರಿ, ಪೀಲ್ ತಿನ್ನಕ್ ಹೋಗ್ಬೇಡ್ರಿ. ಬಿಕಾಸ್ ಅದ್ರೊಳಗನ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಕಂಟೆಂಟು ಅಥವಾ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ. ಇಟ್ ಈಸ್ ಅ ಕಾರ್ಸಿನೋಜನ್, ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಆದಷ್ಟು ನಿಮ್ಗೆ ನ್ಯಾಚುರಲ್ ಎಲ್ಲಿ ಸಿಗುತ್ತೆ, ಆರ್ಗ್ಯಾನಿಕ್ಲಿ ಸೋರ್ಸ್ಡ್ ಫ್ರೂಟ್ಸ್ ಎಲ್ಲಿ ಸಿಗುತ್ತೆ ಅಲ್ಲಿಂದ ತಗೋರಿ. ಇಲ್ಲ ಟ್ರಸ್ಟ್ ವರ್ದಿ ಪರ್ಸನ್ ಯಾರು ನಿಮ್ಗೆ ಹೇಳ್ತಾರಲ್ಲ ಏನು ಕೆಮಿಕಲ್ಸ್ ಇಲ್ದ ಗ್ರೋ ಮಾಡ್ತೀವಿ ಅಂತ, ಅಲ್ಲಿಂದ ತಗೋರಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಅವರು ನ್ಯಾಚುರಲಿ ಹಣ್ಣಾಗಿರೋ ಹಣ್ಣನ್ನ ತಿನ್ಲಿ. ಫಾಲೋ ಮೀ ಫಾರ್ ಮೋರ್ ಸಚ್ ಹೆಲ್ತ್ ಟಿಪ್ಸ್.